ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏವಂ ಬ್ರುವಾಣಂ ಅಬಲಾಖಿಲ ಯೋಗಮಾಯ. ದೇವಹೂತಿ ತನ್ನ ಪತಿ ಕರ್ದಮ ಮುನಿಯ ಮಾತುಗಳನ್ನು ಆಕೆ ಕೇಳಿಸ್ಕೊಳ್ತಾಳೆ. ಕರ್ದಮ ಮುನಿ ತನ್ನ ಪತ್ನಿ ದೇವಹೂತಿಯ ನಡವಳಿಕೆ, ಆಕೆಯ ಈಗಿನ ದೇಹದ ಸ್ಥಿತಿ, ಯಾಕೆಂದರೆ ಆಕೆ ದೊಡ್ಡ ರಾಜಕುಮಾರಿ ಆಗಿರ್ತಾಳೆ. ಇಲ್ಲಿ ಕರ್ದಮ ಮುನಿಗಳ ಆಶ್ರಮಕ್ಕೆ ಬಂದು ಬಹಳ ಶಿಥಿಲಗೊಂಡಿರ್ತಾಳೆ. ಬಹಳ ನಿಷ್ಠೆಯಿಂದ ಆಕೆ ಅವಳ ಪತಿಯ ಸೇವೆಯಲ್ಲಿ ತೊಡಗಿದ್ದಾಳೆ. ಈ ಎಲ್ಲದನ್ನು ಕೂಡ ನೋಡಿದಂತಹ ಕರ್ದಮ ಮುನಿ ಆಕೆಗೆ ಒಂದು ಉತ್ಕೃಷ್ಟವಾದಂತಹ ಉಡುಗೊರೆಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಏವಂ ಬ್ರುವಾಣಂ ಅಬಲ ಅಖಿಲ ಯೋಗಮಾಯ ವಿದ್ಯಾ ವಿಚಕ್ಷಣಂ ಅವೇಕ್ಷ ಗತಾಧಿರ್ ಆಸೀತ್. ವಿದ್ಯಾ ವಿಚಕ್ಷಣ. ದೇವಹೂತಿ ತನ್ನ ಪತಿಯ ಮಾತನ್ನು ಕೇಳಿಸ್ಕೊಂಡಿದ್ದಾಳೆ. ಉತ್ಕೃಷ್ಟವಾದ ಒಂದು ಉಡುಗೊರೆಯನ್ನು ನನ್ನ ಪತಿ ಈಗ ನನಗೆ ಕೊಡಲಿದ್ದಾನೆ ಅಂತ. ಇದನ್ನು ಕೇಳಿಸ್ಕೊಂಡಂತಹ ದೇವಹೂತಿಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ಆಕೆಗೆ ತನ್ನ ಪತಿಯಲ್ಲಿ ಅಷ್ಟು ಶ್ರದ್ಧೆ ಮತ್ತು ಸಂಪೂರ್ಣ ವಿಶ್ವಾಸ ಇದೆ. ಏಕೆಂದರೆ ನನ್ನ ಪತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಸಾಧಾರಣ ಮನುಷ್ಯ ಅಲ್ಲ. ಆತ ಯೋಗ, ವಿಶೇಷವಾಗಿ ಅದರಲ್ಲೂ ಭಕ್ತಿಯಲ್ಲಿ ಬಹಳ ಮುಂದುವರೆದಿದ್ದಾನೆ. ಈ ವಿಷಯ ದೇವಹೂತಿಗಳು ತಿಳಿದಿದೆ. ಹಾಗಾಗಿ ಆ ಪತಿ ಈಗ ಹೇಳ್ತಿದ್ದಾನೆ, ನಿನಗೆ ಉತ್ಕೃಷ್ಟವಾದ ಉಡುಗೊರೆಯನ್ನು, ಗಿಫ್ಟನ್ನು ಕೊಡ್ತೇನೆ ಅಂತ ಹೇಳಿದಾಗ ಈಕೆಗೆ ಅವನಿಗೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಆತ ವಿದ್ಯಾ ವಿಚಕ್ಷಣ ಅಂತ. ಸಂಪ್ರಶ್ರಯ ಪ್ರಣಯ ವಿಹ್ವಲಯ ಗಿರ ಈಶಾತ್. ಸಂಪ್ರಶ್ರಯ ಅಂದರೆ ಹ್ಯೂಮಿಲಿಟಿ, ವಿನಮ್ರತೆ. ಸಂಪ್ರಶ್ರಯ ಮತ್ತು ಪ್ರಣಯ ಅಂದರೆ ಪ್ರೇಮಪೂರಿತವಾಗಿ, ವಿತ್ ಲವ್ ಆ್ಯಂಡ್ ಹ್ಯೂಮಿಲಿಟಿ. ಸಂಪ್ರಶ್ರಯ ಮತ್ತು ಪ್ರಣಯದಿಂದ ಆಕೆ ವಿಹ್ವಲ, ಆಕೆ ಒಂದು ಕಂಪಿತ ಸ್ವರದಿಂದ, ಗದ್ಗದಿತ ಧ್ವನಿಯಿಂದ, ವ್ರೀಡಾ ಅವಲೋಕ ವಿಲಸತ್ ಹಸಿತ ಆನನ ಆಹ. ಸ್ವಾಭಾವಿಕವಾಗಿ ದೇವಹೂತಿಯಲ್ಲಿ ಒಂದು ನಗುಮುಖ ಇದೆ. ಆಕೆ ಗಂಟು ಹಾಕ್ಕೊಂಡು ಒಂದು ರೀತಿ ಇರೋದಿಲ್ಲ. ಸ್ವಾಭಾವಿಕವಾಗಿ ಆಕೆ ಹಸಿತ ಆನನ, ಸ್ಮೈಲಿಂಗ್ ಫೇಸ್. ಅದರಲ್ಲೂ ಆಕೆ ವ್ರೀಡ ಅವಲೋಕ, ನಾಚಿಕೆಯಿಂದ ಕೂಡಿ ಈ ರೀತಿಯಾಗಿ ತನ್ನ ಮಾತನ್ನು ಪ್ರಾರಂಭಿಸ್ತಾಳೆ. ಇದು ಈ ಶ್ಲೋಕದ ಅನುವಾದ. ದೇವಹೂತಿ ಏನನ್ನ ಹೇಳ್ತಾಳೆ, ಯಾವ ಒಂದು ಸ್ಪೆಸಿಫಿಕ್ ನಿರ್ದಿಷ್ಟವಾದ ವರವನ್ನು ಆಕೆ ತನ್ನ ಪತಿಯಿಂದ ಪಡ್ಕೊಳ್ತಾಳೆ, ಕೇಳಿ ತಗೊಳ್ತಾಳೆ, ಅದನ್ನು ಮುಂದಿನ ಶ್ಲೋಕದಲ್ಲಿ ನಂತರದ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ.
ಈಗಿನ ಶ್ಲೋಕದಲ್ಲಿ ನಾವು ಕೆಲವು ವಿಚಾರಗಳನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಇಲ್ಲಿ ನಾವು ನೋಡ್ತಿದ್ದೇವೆ, ಈಗ ಕರ್ದಮ ಮುನಿಗಳು ದೇವಹೂತಿಗೆ ಒಂದು ಉತ್ಕೃಷ್ಟವಾದ ಉಡುಗೊರೆಯನ್ನು, ಬಹುಮಾನವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಯಾವುದು ಆ ಉಡುಗೊರೆ? ಹಿಂದಿನ ಶ್ಲೋಕದಲ್ಲಿ ನೀವು ಕೇಳಿರ್ತೀರಿ, ಪ್ರೆಷಿಯಸ್ ಗಿಫ್ಟ್. ಏನದು ನೋಡಿ, ಶ್ಲೋಕ ನೋಡಿ ಹೇಳಿ, ನೋಟ್ಸ್ ಬರ್ಕೊಂಡಿರ್ತೀರ. ಕರ್ದಮ ಮುನಿ ದೇವಹೂತಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಡಬೇಕು ಅಂತಿದ್ದಾನೆ. ಯಾವುದು ಆ ಉಡುಗೊರೆ? ವಿಮಾನ? ಇಲ್ಲ ಕರೆಕ್ಟ್, ಭಗವತ್ ಪ್ರೇಮ ಅಥವಾ ಕೃಷ್ಣ ಪ್ರೇಮ, ಲವ್ ಆಫ್ ಗಾಡ್ ಹೆಡ್. ನೋಡಿ, ಹಿಂದಿನ ಶ್ಲೋಕ ನೋಡೋಣ. ಭಗವತ್ ಅನುಗ್ರಹ, ಭಗವತ್ ಪ್ರೇಮ ಅಂತ ಹೇಳಿದ್ರೆ ಭಗವತ್ ಅನುಗ್ರಹವಲ್ಲದೆ ಬೇರೆ ಭೋಗಗಳಿಂದ ಪ್ರಯೋಜನವಾದರೂ ಏನು? ದೇವೋತ್ತಮ ಪರಮಪುರುಷನಾದ ಭಗವಾನ್ ವಿಷ್ಣುವಿನ ಕೇವಲ ಹುಬ್ಬಿನ ಚಲನೆಯಿಂದ ಸಕಲ ಭೌತಿಕ ಸಿದ್ಧಿಗಳೂ ನಾಶವಾಗುತ್ತದೆ. ನಿನ್ನ ಪತಿಯ ಬಗ್ಗೆ ನಿನಗಿರುವ ಭಕ್ತಿ ತತ್ವಗಳಿಂದ ನೀನು ಶ್ರೀಮಂತಿಕೆಯ ಅಹಂಕಾರ ಮತ್ತು ಭೌತಿಕ ಸಂಪಾದನೆಗಳಿಂದ ಕೂಡಿದ ವ್ಯಕ್ತಿಗಳು ಪಡೆಯಲಾರದಂತಹ ದಿವ್ಯ ಕೊಡುಗೆಗಳನ್ನು ಸಾಧಿಸಿರುವೆ ಮತ್ತು ಅವುಗಳನ್ನು ಅನುಭವಿಸಲು ಯೋಗ್ಯಳಾಗಿರುವೆ. ಈ ಶ್ಲೋಕ ಮತ್ತು ಹಿಂದಿನ ಶ್ಲೋಕ ಮತ್ತು ಭಾವಾರ್ಥದಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾರೆ. ಹೇಗೆ ಭಗವತ್ ಪ್ರೀತಿ ಅಥವಾ ಭಗವತ್ ಪ್ರೇಮ, ಚೈತನ್ಯ ಮಹಾಪ್ರಭುಗಳು ಯಾವ ಕೃಷ್ಣ ಪ್ರೇಮವನ್ನು ಇಡೀ ಮಾನವ ಕುಲಕ್ಕೆ ಹಂಚಲಿಕ್ಕೆ ಅವತಾರವೆತ್ತಿ ಬಂದಿದ್ರು, ಅಂತಹ ಪಂಚಮ ಪುರುಷಾರ್ಥ ಈ ಭಗವತ್ ಪ್ರೇಮ ಅನ್ನೋದು 4 ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಎಲ್ಲದಕ್ಕೂ ಕೂಡ ಮಿಗಿಲಾದದ್ದು. ಅಂತಹ ಭಗವತ್ ಪ್ರೇಮವನ್ನು ದೇವಹೂತಿಗೆ ಕೊಡಲಿಕ್ಕೆ ಕರ್ದಮ ಮುನಿಗಳು ಮುಂದಾಗ್ತಾರೆ. ನೋಡಿ, ಅಲ್ಲಿ ಹೇಳೋದು, ಭಗವಾನ್ ವಿಷ್ಣುವಿನ ಕೇವಲ ಹುಬ್ಬಿನ ಚಲನೆಯಿಂದ ಸಕಲ ಭೌತಿಕ ಸಿದ್ಧಿಗಳು ನಾಶವಾಗುತ್ತದೆ. ಯಾರ ಮೇಲಿನ ಪ್ರೇಮ ನಾವು ಮಾತನಾಡ್ತಿರೋದು? ಭಗವಂತನ ಮೇಲೆ. ಭಗವಂತ ಯಾರು? ಕೇವಲ ಅವನ ಹುಬ್ಬಿನ ಚಲನೆಯಿಂದ ದೊಡ್ಡ ದೊಡ್ಡ ಯೋಗಿಗಳು ಹಲವಾರು ಯೋಗ ಸಿದ್ಧಿಗಳನ್ನು ಮಾಡಿರಬಹುದು. ಆ ಎಲ್ಲವನ್ನು ಕೂಡ ಅವನ ಬರೀ ಹುಬ್ಬಿನ ಚಲನೆಯಿಂದ ನಾಶ ಮಾಡಲಿಕ್ಕೆ ಅವನಲ್ಲಿ ಅಷ್ಟು ಶಕ್ತಿ ಇದೆ. ಅಂತಹ ಭಗವಂತ. ಇಲ್ಲಿ ಹುಬ್ಬಿನ ಚಲನೆ ಬಗ್ಗೆ ಕೇಳಿದ್ದೇವೆ. ನೋಡಿ, ಇವತ್ತು ವಾಮನ ಜಯಂತಿ. ಭಗವಂತ ವಾಮನ ರೂಪದಲ್ಲಿ ಈ ಅವತಾರದಲ್ಲಿ ಹುಬ್ಬಿನ ಚಲನೆ ಅಲ್ಲ, ಅವನ ಕಾಲಿನ ಚಲನೆ. ಹುಬ್ಬನ್ನು ಸ್ವಲ್ಪ ಆಡಿಸೋದ್ರಿ, ಕಾಲಿನ ಸ್ವಲ್ಪ ಇಲ್ಲಿಂದ ತೆಗೆದು ಇನ್ನೊಂದು ಕಡೆ ಇಡುವಷ್ಟರಲ್ಲಿ ಬಲಿ ಮಹಾರಾಜ ಸ್ವರ್ಗಲೋಕವನ್ನು ಕೂಡ ಆಕ್ರಮಣ ಮಾಡಿಕೊಂಡಿರ್ತಾನೆ. 3 ಲೋಕಗಳನ್ನು ಎಲ್ಲವೂ ಕೂಡ ತನ್ನದಾಗಿಸ್ಕೊಂಡಿರ್ತಾನೆ. ನೋಡಿ, ನಾವು ಮಾತನಾಡ್ತೇವೆ ಯಾವುದೋ ನೆರೆ ದೇಶವನ್ನು ಸ್ವಲ್ಪ ಆಕ್ರಮಣ ಮಾಡಿಕೊಳ್ಳೋದು. ಈಗ ಏನೋ ಚೈನಾ ಬಂದು ಭಾರತದ ಸ್ವಲ್ಪ ಪ್ರದೇಶವನ್ನು ತಗೊಂಡ್ಬಿಟ್ಟಿದೆ, ನಾವು ವಾಪಸ್ ತಗೊಂಡ್ವಿ. ಇದರಲ್ಲಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಈ ರೀತಿಯೆಲ್ಲ ಮಾತನಾಡ್ತೇವೆ. ಈ ಭೌತಿಕ ಜಗತ್ತಿನಲ್ಲಿ ಕೆಲವೊಂದು ಪ್ರದೇಶಗಳನ್ನು ಆಕ್ರಮಣ ಮಾಡಿಕೊಳ್ಳೋದು, ಇನ್ನೊಂದು ದೇಶವನ್ನು, ಇನ್ಯಾವುದೋ ಒಂದು ದ್ವೀಪವನ್ನು ನಮ್ಮದಾಗಿಸ್ಕೊಳ್ಳೋದು, ಈ ರೀತಿಯೆಲ್ಲ ಇದೇ ಎಷ್ಟು ದೊಡ್ಡದು ನಮಗೆ. ಆದರೆ ಬಲಿ ಮಹಾರಾಜ ಈ ಪ್ಲ್ಯಾನೆಟ್ ಬಿಡಿ, ಈ ಭೌತಿಕ ಅರ್ಥ್ಲಿ ಪ್ಲ್ಯಾನೆಟ್, ಅಪ್ಪರ್ ಪ್ಲ್ಯಾನೆಟರಿ ಸಿಸ್ಟಮ್ಸ್, ಲೋವರ್ ಪ್ಲ್ಯಾನೆಟರಿ ಸಿಸ್ಟಮ್ಸ್, ಸ್ವರ್ಗಲೋಕ, ಅಲ್ಲಿ ಇಂದ್ರ ಅದರ ಅಧಿಪತಿ, ಇಂದ್ರನನ್ನು ಕೂಡ ಸೋಲಿಸಿ ಆ ಸ್ವರ್ಗಲೋಕವನ್ನು, ಹೆವೆನ್ಲಿ ಪ್ಲ್ಯಾನೆಟ್, ಅದನ್ನು ತನ್ನದಾಗಿಸ್ಕೊಂಡಿರ್ತಾನೆ. ಅಂತಹ ಪರಾಕ್ರಮಿಗಳನ್ನು ನಾವೀಗ ಯಾರು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೊಡ್ಡ ಪರಾಕ್ರಮಿ, ಅಂತಹ ದೊಡ್ಡ ಸಿದ್ಧಿಯನ್ನು ಸಾಧಿಸಿದವ
ದೊಡ್ಡ ಏನು ಅಚೀವ್ಮೆಂಟ್ ಆತ ಮಾಡಿದ್ದ. ಕೆಲವು ಸೆಕೆಂಡ್ ಅಥವಾ ಕೆಲವು ನಿಮಿಷಗಳಲ್ಲಿ ನೋಡಿ, ವಾಮನ ಬರೋದಕ್ಕೆ ಮುಂಚೆ ಆತ 3 ಲೋಕಗಳ ಒಡೆಯ. ವಾಮನ ಅವನ ಯಜ್ಞ ಶಾಲೆಗೆ ಬಂದು ಕೆಲವೊಂದು ಸಂಭಾಷಣೆಗಳಾಗತ್ತೆ. ಅದಾದ ನಂತರ ಬರೀ ಅವನ ಕಾಲಿನ ಚಲನೆಯಿಂದ ಬಲಿ ಮಹಾರಾಜನನ್ನು ಅವನಲ್ಲಿ ಇದ್ದಂತಹ ಎಲ್ಲ ಸ್ವತ್ತನ್ನು ಆತ ತಗೊಂಡು ಬಿಡ್ತಾನೆ. ಇದು ಭಗವಂತನ ಇನ್ಕನ್ಸೀವಬಲ್ ಪೊಟೆನ್ಸಿ, ಅಚಿಂತ್ಯ ಶಕ್ತಿ. ಅವನು ಹೇಗೆ, ಯಾವಾಗ, ಯಾವ ರೀತಿ ವರ್ತಿಸ್ತಾನೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅದಕ್ಕೆ ಭಗವಂತನ ಉರುಕ್ರಮ ಅಥವಾ ತ್ರಿವಿಕ್ರಮ ಅಂತ ಕರೆಯೋದು. ಅವನ ಗತಿ, ಅವನ ಹೆಜ್ಜೆ, ಅವನ ನಡೆ, ಇದು ಯಾವುದೂ ಕೂಡ ಸಾಮಾನ್ಯವಾಗಿರೋದಿಲ್ಲ. ಆತ ಏನನ್ನು ಮಾಡಿದ್ರೂ ಅದು ಯಾವುದೂ ಕೂಡ ಈ ಭೌತಿಕ ಜಗತ್ತಿನ ಯಾವುದೇ ಒಂದು ಜೀವಿಯ ದೊಡ್ಡ ದೊಡ್ಡ ಸಾಧನೆಗೆ ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಮಾಡಿದ ರೀತಿ ಇನ್ಯಾವುದೇ ಒಬ್ಬ ಸಾಮಾನ್ಯ ಜೀವಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತನ ಉರುಕ್ರಮ ಅಂತ ಕರೆಯೋದು. ಇದು ಭಗವಂತನ ಅಚಿಂತ್ಯ ಶಕ್ತಿ. ಮತ್ತು ಇಲ್ಲಿ ನಾವು ನೆನಪು ಮಾಡ್ಕೋಬೇಕು ಹೇಗೆ, ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಯಲ್ಲಿ ಅವ್ರು ಹೇಳೋದು, ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ ನಾರ್ತಸ್ಯ ಚಾಗದ ಮುದನ್ವತಿ ಮಜ್ಜತೋ ನೋವು. ಇಲ್ಲಿ ನಮ್ಮ ಬಗ್ಗೆ ಹೇಳ್ಕೊಳ್ಳೋದಾದರೆ, ಬಾಲಸ್ಯ ನೇಹ ಶರಣಂ, ಒಬ್ಬ ತಂದೆ ತಾಯಿಯಾಗಿಯೂ ಕೂಡ ನಮ್ಮ ನಿಜವಾದ ರಕ್ಷಣೆಯನ್ನು ಕೊಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಒಂದು ಸುದ್ದಿ, ಒಬ್ಬ ಹುಡುಗ ಟೀನೇಜರ್, ಆತ ಒಂದು ಕಾರನ್ನು ಓಡಿಸ್ತಿದ್ದಾನೆ, ಅವನಿಗೆ ಲೈಸೆನ್ಸ್ ಇಲ್ಲ. ಹೀಗೆ ಓಡಿಸ್ತಾ ಎಲ್ಲೋ ಹೋಗಿ ಏನೋ ಆಕ್ಸಿಡೆಂಟ್ ಮಾಡಿ ಎಷ್ಟೋ ಜನ ಅದರಿಂದ ಸತ್ತು ಬಿಡ್ತಾರೆ. ಈತ ಬಹಳ ದೊಡ್ಡ ಶ್ರೀಮಂತನ ಮಗ. ಅವ್ರ ತಂದೆಗೆ ಸುದ್ದಿ ಬಂದ ತಕ್ಷಣ ಏನು ಮಾಡ್ತಾರೆ, ಅಯ್ಯೋ ನನ್ನ ಮಗನಿಗೆ ಏನೂ ಆಗಬಾರ್ದು, ಏನೋ ಒಂದು ಸುಳ್ಳು ಕತೆ ಸೃಷ್ಟಿ ಮಾಡಿ, ಯಾವುದೋ ಡ್ರೈವರ್ ಅವನೇನೋ ಆಕ್ಸಿಡೆಂಟ್ ಮಾಡಿದ್ದಾನೆ, ಅವನ ಮಗನ ರಕ್ಷಣೆ ಮಾಡಲಿಕ್ಕೆ ಏನೋ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿ ಏನೋ ಹೇಳ್ಬಿಡ್ತಾರೆ ಅವನ ಮಗನ ಪ್ರೊಟೆಕ್ಷನ್ ಕೊಡಲಿಕ್ಕೆ. ಈ ಸುದ್ದಿ ಸಾಕಷ್ಟು ಬೇರೆ ಜನರಿಗೆ ಗೊತ್ತಾಗುತ್ತೆ. ಎಲ್ಲೆಲ್ಲೋ CC ಕ್ಯಾಮ್ರಾ ಎಲ್ಲ ಪ್ರೂಫ್ ಸಿಕ್ಬಿಡುತ್ತೆ. ಏನೋ CID ಎಲ್ಲ ಬಂದು, ಇಲ್ಲ ಇವರು ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಿದ್ದಾರೆ, ಎಷ್ಟೆಷ್ಟು ರಾಜಕಾರಣಿಗಳು, ಪೊಲೀಸ್ನವ್ರು ಎಲ್ಲ ಸೇರಿಕೊಂಡು ಇದೆಲ್ಲ ಮಾಡ್ತಿದ್ದಾರೆ, ದೊಡ್ಡ ಒಂದು ಸುದ್ದಿ ಆಗಿಬಿಡುತ್ತೆ. ಆಗ ಆ ಮಗನನ್ನು, ಅವನ ತಂದೆಯನ್ನು, ಅವನ ಅಜ್ಜನನ್ನು ಎಲ್ಲರನ್ನೂ ಕೂಡ ಜೈಲಿಗೆ ಹಾಕ್ತಾರೆ. ಈ ಉದಾಹರಣೆ ಯಾತಕ್ಕೆ ಹೇಳಿದೆ ಅಂದರೆ, ಹೇಗೆ ಬರೀ ನಮ್ಮಲ್ಲಿ ಹಣ ಇದೆ, ಇನ್ಫ್ಲೂಯೆನ್ಸ್ ಇದೆ, ಏನೇ ಇರಲಿ ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ತೀವಿ, ನಮ್ಮ ಮಕ್ಕಳ ರಕ್ಷಣೆಯನ್ನು ಮಾಡ್ತೇವೆ, ಇದು ಸಾಧ್ಯ ಇಲ್ಲ. ಅದೇ ರೀತಿ ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ ನಾರ್ತಸ್ಯ ಚಾಗದ ಮುದನ್ವತಿ. ಆರ್ತಸ್ಯ ಅಗದಂ, ಒಬ್ಬ ರೋಗಿಗೆ ಯಾವುದೇ ರೀತಿಯ ಮೆಡಿಸನ್ಸ್, ಔಷಧಿ ಅಷ್ಟೇ ಅವನ ರೋಗ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ದಿನಗಳ ಹಿಂದೆ ಅಷ್ಟೇ ಜನ್ಮಾಷ್ಟಮಿ ಹಬ್ಬದ ಆಚರಣೆ ಮಾಡಿದ್ವಿ. ನಮ್ಮ ದೇವಸ್ಥಾನದ ಒಬ್ಬ ಭಕ್ತರು, ಒಬ್ಬ ದೊಡ್ಡ ಡೋನರ್, ಸ್ಪಾನ್ಸರ್ ಅವ್ರ ಮನೆಗೆ ಹೋಗ್ತಾರೆ. ಜನ್ಮಾಷ್ಟಮಿಗೆ ಹಲವಾರು ಜನ ಸೇವೆಯನ್ನು ಮಾಡಿರ್ತಾರೆ. ಒಬ್ಬ ವ್ಯಕ್ತಿ ತುಂಬ ದೊಡ್ಡ ಸೇವೆಯನ್ನು ಮಾಡಿರ್ತಾರೆ. ಅವ್ರಿಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಆಗಿರಲಿಲ್ಲ. ನಮ್ಮ ದೇವಸ್ಥಾನದ ಒಬ್ಬ ಭಕ್ತರು ಅವ್ರ ಮನೆಗೆ ಹೋಗಿ ಪ್ರಸಾದವನ್ನು ಕೊಡಬೇಕು ಅಂತ ಬುಟ್ಟಿ ತುಂಬ ಪ್ರಸಾದ ತಗೊಂಡು ಹೋಗಿ ಕೊಡ್ತಾರೆ. ಅವ್ರು ಹೇಳೋದು, ಇಲ್ಲ ಪ್ರಸಾದ ಇದೆಲ್ಲ ಬೇಡ, ನೀವು ತೊಗೊಂಡು ಹೋಗಿಬಿಡಿ, ವಾಪಸ್ ತೊಗೊಂಡೋಗಿ. ಅರೆ ಪ್ರಸಾದ ತೊಗೊಳ್ಳಿ, ಯಾಕೆ ಬೇಡ ಅಂತಿದ್ದೀರಾ, ಬಹಳ ಸೇವೆ ಮಾಡಿದ್ದೀರಿ, ತೊಗೊಳ್ಳಿ ಅಂತ. ಇಲ್ಲ ನಮ್ಮ ಮನೇಲಿ ನಾವಿರೋದು ಇಬ್ಬರೇ, ನಾನು ನನ್ನ ಹೆಂಡತಿ, ನಮ್ಮ ಮಕ್ಕಳಲ್ಲೆಲ್ಲೋ ಫಾರಿನ್ಗೆ ಹೋಗಿ ಎಲ್ಲೋ ಸೆಟ್ಲ್ ಆಗಿಬಿಟ್ಟು, ಬಹಳ ಶ್ರೀಮಂತರು, ಎಲ್ಲೋ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ನಮ್ಮಿಬ್ಬರಿಗೂ ಕೂಡ ಶುಗರ್ ಇದೆ, ಏನೋ ಸ್ವೀಟ್ ಇದೆಲ್ಲ ತೊಗೊಂಡು ಬಂದಿದ್ದೀರಿ, ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ನೀವು ತೊಗೊಂಡೋಗ್ಬಿಡಿಲ್ಲ, ವೇಸ್ಟ್ ಆಗುತ್ತೆ. ನೋಡಿ,
ಪ್ರಸಾದ ತಗೊಂಡು ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಗೊಳ್ಳಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಏನು ಹೇಳಬೇಕು, ಇಂತಹ ಪರಿಸ್ಥಿತಿ ಬರುತ್ತೆ. ಹೀಗೆ ನಾವು ಅಷ್ಟು ಭಗವಂತನ ಮೇಲೆ ಅವಲಂಬಿತವಾಗಿದ್ದೇವೆ. ಭಗವಂತನ ಲಾಸ್ ಆಫ್ ನೇಚರ್, ನೈಸರ್ಗಿಕ ನಿಯಮಗಳು ನಮ್ಮನ್ನು ಬಂಧಿಸಿ ಇಟ್ಟಿದೆ. ಅದನ್ನು ಮೀರಲಿಕ್ಕೆ ನಮಗೆ ಸಾಧ್ಯ ಇಲ್ಲವೇ ಇಲ್ಲ. ಅದನ್ನು ಮೀರಬೇಕು ಅಂದರೆ ಒಂದೇ ಮಾರ್ಗ ಯಾವುದು? ಭಗವಂತನಿಗೆ ಶರಣಾಗತರಾಗುವುದು. ಆಗ ಈ ಭೌತಿಕ ನಿಯಮಗಳಿಂದ, ಈ ಭೌತಿಕ ಬಂಧನದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ. ಇದನ್ನು ಮಾಡಬೇಕು ಅಂದರೆ ನೋಡಿ, ಈ ಶ್ಲೋಕದಲ್ಲಿ ಹೇಳೋ ಪ್ರಕಾರ ಭಗವತ್ ಪ್ರೇಮವನ್ನು ನಾವು ಸಂಪಾದಿಸಬೇಕು. ಈ ಭಗವತ್ ಪ್ರೇಮ ಅನ್ನೋದು ಸಂಪಾದಿಸಲಿಕ್ಕೆ ಬೇಕಾದಂತಹ ಪ್ರೀರೆಕ್ವಿಸಿಟ್, ಅದನ್ನು ಹಿಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಶ್ರೀಮಂತಿಕೆಯ ಅಹಂಕಾರ ಮತ್ತು ಭೌತಿಕ ಸಂಪಾದನೆಗಳಿಂದ ಕೂಡಿದ ವ್ಯಕ್ತಿಗಳು ಪಡೆಯಲಾರದಂತಹ ದಿವ್ಯ ಕೊಡುಗೆಗಳನ್ನು ಸಾಧಿಸಿರುವೆ. ಯಾರು ಶ್ರೀಮಂತಿಕೆಯ ಅಹಂಕಾರ, ಭೌತಿಕ ಸಂಪಾದನೆ, ಈ ಎಲ್ಲದರಿಂದ ಅಹಂಕಾರದಲ್ಲಿ ಯಾರು ಕೂಡಿರುತ್ತಾರೆ ಅಂತಹವರಿಗೆ ಭಗವತ್ ಪ್ರೇಮ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾರು ಸಂಪ್ರಶ್ರಯ, ಇಂದಿನ ಶ್ಲೋಕದಲ್ಲಿ ಹೇಳೋದು ಸಂಪ್ರಶ್ರಯ ಅಂದರೆ ವಿತ್ ಆಲ್ ಹ್ಯೂಮಿಲಿಟಿ, ಯಾರು ವಿನಮ್ರರಾಗಿರ್ತಾರೆ, ಹಂಬಲಿರ್ತಾರೆ, ಅವರಿಗೆ ಇದು ಸಾಧ್ಯ ಆಗುತ್ತೆ. ಯಾರು ಶ್ರೀಮಂತಿಕೆ, ಕುಂತಿ ಮಹಾರಾಣಿ ಪ್ರಾರ್ಥನೆಯಲ್ಲಿದೆ ಹೇಳೋದು, ಜನ್ಮೈಶ್ವರ್ಯ ಶ್ರುತ ಶ್ರೀವಿರ್ ಏದಮಾನ ಮದಃ ಪುಮಾನ್ ನೈವಾರ್ಹತ್ಯಭಿದಾತುಂ ವೈ ತ್ವಾಂ ಅಕಿಂಚನ ಗೋಚರ. ಭಗವಂತ ಅಕಿಂಚನ ಗೋಚರ. ಅವನಿಗೆ ಯಾರಾದರೂ ಜನ್ಮ, ನಾನು ಇಂಥ ಒಳ್ಳೆಯ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡು ಬಂದಿದ್ದೀನಿ ಅನ್ನುವಂಥ ಒಂದು ಅಹಂಕಾರ, ಐಶ್ವರ್ಯ, ನನ್ನಲ್ಲಿ ಇಷ್ಟು ಹಣ ಇದೆ ಅನ್ನೋ ಅಹಂಕಾರ, ಶ್ರುತ ಅಂದರೆ ನಾನು ಇಷ್ಟು ಎಜುಕೇಟೆಡ್, ಇಷ್ಟು ವಿದ್ಯೆ ನನ್ನಲ್ಲಿ ಇದೆ ಅನ್ನುವ ಅಹಂಕಾರ, ಅಥವಾ ಶ್ರೀ, ನನ್ನ ದೇಹ, ನನ್ನ ಆರೋಗ್ಯ, ನನ್ನ ಸೌಂದರ್ಯ, ಇದ್ರ ಬಗ್ಗೆ ಯಾರಿಗೆ ಅಹಂಕಾರ ಇರುತ್ತೆ ಅಂತಹವರು ಭಗವಂತನಿಗೆ ವಿನಮ್ರತೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಹಾಗಾಗಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ನಮ್ಮಲ್ಲಿ ಅದೆಲ್ಲ ಇದ್ದರೆ ಏನೋ ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇವೆಲ್ಲವೂ ಕೂಡ ನಮಗೆ ಬಂದಿದೆ. ಅವರ ಅನುಗ್ರಹದಿಂದ ಬಂದಿದೆ ಅಂದರೆ ಯಾವುದೇ ಕ್ಷಣದಲ್ಲಿ ನೋಡಿ, ಇದನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಭಗವಂತನಿಂದ, ಆತ ಕೊಟ್ಟಿದ್ದಾನೆ ಅಂದರೆ ಯಾವುದೇ ಕ್ಷಣದಲ್ಲಿ ಇವೆಲ್ಲವನ್ನೂ ಕೂಡ ತಗೊಳ್ಳಬಹುದು. ನೋಡಿ, ಇಂದಿನ ಭಾವಾರ್ಥದಲ್ಲಿ ಈ ಮಾತನ್ನು ಪ್ರಭುಪಾದರು ಹೇಳ್ತಾರೆ. ವ್ಯಕ್ತಿಯು ಈಗಾಗಲೇ ಕೃಷ್ಣ ಪ್ರಜ್ಞೆ ಉಳ್ಳವನಾಗಿದ್ದರೆ, ಭಗವಂತನಿಗೆ ದಿವ್ಯವಾದ ಪ್ರೇಮಯುತ ಸೇವೆಯನ್ನು ಸಲ್ಲಿಸುತ್ತಿದ್ದರೆ, ಆಗ ಅವನು ತಪಸ್ಸು, ವ್ರತ, ಧರ್ಮ, ಆಧ್ಯಾತ್ಮಯೋಗ ಮತ್ತು ಧ್ಯಾನ ಮೊದಲಾದ ಎಲ್ಲ ನಿಯುಕ್ತ ನಡವಳಿಕೆಗಳನ್ನು ಮುಗಿಸಿದ್ದಾನೆಂದು ತಿಳಿಯಬಹುದು. ಯಾರೊಬ್ಬ ವ್ಯಕ್ತಿ ಅವನು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ, ಜಪ ಮಾಡ್ತಿದ್ದಾನೆ, ಭಾಗವತದ ಅಧ್ಯಯನ ಮಾಡ್ತಿದ್ದಾನೆ, ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡ್ತಿದ್ದಾನೆ, ಈ ರೀತಿ ಮಾಡ್ತಿದ್ದಾನೆ ಅಂದರೆ ಏನು ಅರ್ಥ ಮಾಡ್ಕೋಬೇಕು? ಈಗಾಗಲೇ ಅವನು ತಪಸ್ಸು, ವ್ರತ, ಧರ್ಮ, ಆಧ್ಯಾತ್ಮ ಯೋಗ, ಧ್ಯಾನ ಇವೆಲ್ಲವನ್ನು ಕೂಡ ಮುಗಿಸಿ ಬಂದಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಇವೆಲ್ಲವನ್ನು ಮಾಡೋದು ಯಾತಕ್ಕೆ? ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಿಕ್ಕೆ. ಪರಿಶುದ್ಧ ನೆಲೆಯಲ್ಲಿ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತೇವೆ. ಭಕ್ತಿ ಸೇವೆಯಲ್ಲಿ ಆಗಲೇ ಒಬ್ಬ ವ್ಯಕ್ತಿ ನಿರತನಾಗಿದ್ದಾನೆ ಅಂದರೆ ಎಲ್ಲವನ್ನು ಕೂಡ ಮಾಡಿ ಮುಗಿಸಿದ್ದಾನೆ ಅಂತ. ಹಾಗಿದ್ರೆ ನಾವೆಲ್ಲ ಇದೆಲ್ಲ ಮಾಡಿ ಬಂದವರ ಧ್ಯಾನ, ಯೋಗ, ತಪಸ್ಸು, ವ್ರತ ಎಲ್ಲ ಮಾಡಿದ್ದೇವೆ.
ಮತ್ತು ಈ ಭಕ್ತಿ ಸೇವೆ, ಭಗವಂತನ ನಾಮ ನಮ್ಮ ಬಾಯಿಗೆ ಬರ್ತಾ ಇದೆ ಅಂದರೆ ಹೇಗೆ ಸಾಧ್ಯ? ಮರ್ಸಿ, ಹೌದು, ಕರೆಕ್ಟ್. ಅನುಗ್ರಹ, ವಿಶೇಷ ಅನುಗ್ರಹ, ಮರ್ಸಿ, ಗುರುಗಳ ಅನುಗ್ರಹ ಅಥವಾ ಆಶೀರ್ವಾದ. ಇದರಿಂದ ಶುದ್ಧ ಭಕ್ತರ ಅನುಗ್ರಹದಿಂದ ನಾವು ಎಲ್ಲವನ್ನೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ. ಭಾಗವತದ ಇನ್ನೊಂದು ಭಾಗದಲ್ಲಿ ಹೇಳೋದು, ಅಹೋ ಬತ ಶ್ವಪಚೋ ಅತೋ ಗರೀಯಾನ್ ಯಜ್ಜಿಹ್ವಾಗ್ರೆ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುವು ಸಸ್ನುರಾರ್ಯ ಬ್ರಹ್ಮಾಣೋಚುರ್ನಾಮ ಘೃಣಂತಿ ಏತೆ. ನಾಮ ಘೃಣಂತಿ. ಒಬ್ಬ ವ್ಯಕ್ತಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಉಚ್ಚಾರ ಮಾಡ್ತಿದ್ದಾನೆ ಅಂದರೆ, ಭಗವಂತನ ನಾಮ ಅವನ ಬಾಯಲ್ಲಿ ನಾಲಿಗೆ ಮೇಲೆ ಇದೆ ಅಂದರೆ ಈಗಾಗಲೇ ಆತ ಶ್ವಪಚ ಅಂದರೆ ಕಮಿಂಗ್ ಫ್ರಮ್ ಡಾಗ್ ಈಟರ್ ಬ್ಯಾಕ್ಗ್ರೌಂಡ್, ನಾಯಿಯನ್ನು ಮಾಂಸವನ್ನು ಸೇವನೆ ಮಾಡುವಂತಹ ಒಂದು ವರ್ಗದಿಂದ ಬಂದರೂ ಕೂಡ ಆತ ತೇಪುಹು ತಪಸ್ತೆ ಜುಹುಹು ಸಸ್ನುರ್ ಆರ್ಯ. ಈಗಾಗಲೇ ಎಲ್ಲ ತಪಸ್ಸನ್ನು ಮಾಡಿ, ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿ, ಯಜ್ಞವನ್ನು ಮಾಡಿ ಒಬ್ಬ ಆರ್ಯನಾಗಿದ್ದಾನೆ. ಈಸ್ ಜೆಂಟಲ್ ಮ್ಯಾನ್ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಹಾಗಿದ್ದಾಗ ನಾವು ತಿಳ್ಕೋಬೇಕು, ನಾವೀಗ ಸ್ವಲ್ಪ ಮಟ್ಟಕ್ಕೆ ನಾವೆಲ್ಲರೂ ಸಾಧಕರು, ಸಂಪೂರ್ಣ ಭಗವತ್ ಪ್ರೇಮ ನಾವು ಪಡೆಯದೇ ಇರಬಹುದು. ಆದರೂ ಸ್ವಲ್ಪ ಮಟ್ಟಕ್ಕೆ ನಾವು ಕೂಡ ಏನೋ ಜಪ ಮಾಡ್ತಿದ್ದೇವೆ, ಭಗವಂತನ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಿದ್ದೇವೆ, ಭಗವದ್ಗೀತೆ ಭಾಗವತದ ಅಧ್ಯಯನದಲ್ಲಿ ತೊಡಗಿದ್ದೇವೆ ಅಂದರೆ ಇದು ಸಾಮಾನ್ಯ ಅಲ್ಲ. ನಮಗೆ ಭಗವಂತನ ಗುರುಗಳ ವಿಶೇಷ ಅನುಗ್ರಹ ಈಗಾಗಲೇ ಪ್ರಾಪ್ತಿ ಆಗಿದೆ, ಅದಕ್ಕೆ ಇವೆಲ್ಲ ಮಾಡ್ತಿದ್ದೇವೆ. ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಅರ್ಥ ಮಾಡ್ಕೊಳ್ಳದೆ ನಾನೊಬ್ಬ ದೊಡ್ಡ ಡಿವೋಟಿ ಇದ್ದೇನೆ, ನಾನು ಸೀನಿಯರ್ ಡಿವೋಟಿ ಇದ್ದೇನೆ, ಅಥವಾ ನಾನು ಇಷ್ಟು ಮುಂದುವರೆದಿದ್ದೇನೆ, ಇಷ್ಟು ಸರ್ತಿ ನಾನು ಇಷ್ಟು ಜಪ ಮಾಡ್ತೇನೆ, ಇಷ್ಟು ಪುಸ್ತಕಗಳ ಓದಿ ಮುಗಿಸಿದ್ದೇನೆ, ಈ ರೀತಿಯ ಅಹಂಕಾರದಲ್ಲಿ ನಾವೇನಾದರೂ ವರ್ತಿಸಿದರೆ ನೋಡಿ, ಎಲ್ಲ ಅನುಗ್ರಹ ಗುರುಗಳಿಂದ ಸಿಕ್ಕಿರೋದು, ಭಗವಂತನಿಂದ ಪಡ್ಕೊಂಡಿರೋದು, ಅಹಂಕಾರದಿಂದ ನಾವು ಮೆರಿತಿದ್ದೀವಿ ಅಂದರೆ ಯಾವುದೇ ಕ್ಷಣದಲ್ಲಿ ಇವೆಲ್ಲವೂ ಕೂಡ ನಮ್ಮಿಂದ ದೂರವಾಗಿಬಿಡಬಹುದು. ಭಗವಂತ ಇವೆಲ್ಲವನ್ನು ಕೂಡ ತಗೊಳ್ಬಹುದು. ಅವನು ಕೊಟ್ಟಿದ್ದಾನೆ ಅಂದರೆ ತಗೊಳ್ಳೋ ಶಕ್ತಿ ಅವನಲ್ಲಿ ಇದೆ. ಹಾಗಾಗಿ ಒಬ್ಬ ಭಕ್ತನು ಯಾವಾಗಲೂ ಕೂಡ ವಿನಮ್ರನಾಗಿರ್ತಾನೆ. ಸಂಪ್ರಶ್ರಯ, ವಿತ್ ಆಲ್ ಹ್ಯೂಮಿಲಿಟಿ, ಸಬ್ಮಿಸಿವ್ನೆಸ್, ಎಲ್ಲವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಮುಂದೆ ಇಲ್ಲಿ ಇನ್ನೊಂದು ಕಥೆಯನ್ನು ನೋಡ್ಬೋದು ನಾವು. ಹೇಗೆ ಪೃಥು ಮಹಾರಾಜ ಮತ್ತು ಇಂದ್ರ. ಪೃಥು ಮಹಾರಾಜ ಅಶ್ವಮೇಧ ಯಜ್ಞವನ್ನು ಮಾಡ್ತಾನೆ. 1, 2, 3, 4 ಹೀಗೆ 99 ಅಶ್ವಮೇಧ ಯಜ್ಞಗಳನ್ನು ಮಾಡಿದ್ದಾನೆ. ಇನ್ನು 100ನೇದನ್ನು ಮಾಡಿದರೆ ಅವನಿಗೆ ಇಂದ್ರ ಪದವಿ ಸಿಗುತ್ತಿತ್ತು. ಇಂದ್ರ ಹೇಗೆ ಅಂದರೆ 100 ಅಶ್ವಮೇಧ ಯಜ್ಞ ಮಾಡಿದರೆ ಅವ್ರಿಗೆ ಇಂದ್ರ ಪದವಿ ಸಿಗುತ್ತೆ. ಪೃಥು ಮಹಾರಾಜ ಕೂಡ ಅದೇ ರೀತಿ 99 ಆಗಿದೆ, ಇನ್ನು ಕೊನೆಯದು ಒಂದು ಬಾಕಿ ಇದೆ ಅಷ್ಟೇ. ಆ 100th ಅಥವಾ 100ನೇ ಅಶ್ವಮೇಧ ಯಜ್ಞ ಮಾಡುವಾಗ ಇಂದ್ರನಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಂದು ಇಂದ್ರ ಏನು ಮಾಡ್ತಾನೆ, ಮೇನಕ ಅಲ್ಲ, ಅದು ವಿಶ್ವಾಮಿತ್ರ, ಅದು ಬೇರೆ ಕತೆ. ಪೃಥು ಮಹಾರಾಜನ ಕತೆ. ಕುದುರೆಯನ್ನು ಕತ್ಕೊಂಡು ಹೋಗ್ತಾನೆ. ಅಶ್ವಮೇಧ ಯಾಗ ಮಾಡುವಾಗ ಆ ಕುದುರೆ ಹೇಗಿರುತ್ತೆ, ಆ ಕುದುರೆಯನ್ನು ಇಂದ್ರ ಬೇರೆ ಬೇರೆ ವೇಷಗಳನ್ನು ಧರಿಸಿ ಆ ಕುದುರೆಯನ್ನು ಕತ್ಕೊಂಡು ಹೋಗ್ತಿರ್ತಾನೆ. 1 ಬಾರಿ, 2 ಬಾರಿ, ಹಲವಾರು ಬಾರಿ. ಹೀಗೆ ಕೊನೆಯಲ್ಲಿ ಪೃಥು ಮಹಾರಾಜನ ಮಗ ವಿಜಿತಾಶ್ವ ಇಂದ್ರನ ಕೊಲ್ಲಬೇಕೀಗ ಅಂತ ನಿರ್ಧಾರ ಮಾಡಿ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ ಇಂದ್ರನ ವಿರುದ್ಧವಾಗಿ. ಆ ಸಮಯದಲ್ಲಿ ಬ್ರಹ್ಮದೇವರು ಬಂದು ಹೇಳ್ತಾರೆ, ಅಯ್ಯೋ ಪೃಥು ಮಹಾರಾಜ, ಇದೇನಿದು
ಏನೋ ಸೆಂಚುರಿ ಮಾಡಬೇಕು ಅಂತ, 100 ಯಜ್ಞ ಮಾಡಬೇಕು ಅಂತ, ಇಂದ್ರ ಪದವಿ ಬೇಕು. ನೀನು ಮಾಡ್ತಿರೋ ಉದ್ದೇಶ ಏನು? ಈ ಯಜ್ಞವನ್ನು ನಿನ್ನ ಎಲ್ಲ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತ, ಭಗವಂತನ ಸಂತೃಪ್ತಿಗಾಗಿ. ಭಗವಂತನ ಸಂತೃಪ್ತಿಗೆ ಹಲವಾರು ಬೇರೆ ವಿಧಾನಗಳಿದೆ. ಯಾತಕ್ಕೆ ಏನು 100ನೇ ಅಶ್ವಮೇಧ ಯಜ್ಞವನ್ನು ಮಾಡಿ ಅಲ್ಲಿ ಇಂದ್ರನಿಗೂ ಕೂಡ ಏನು ಮಾತ್ಸರ್ಯ ಅಥವಾ ಕೋಪ ಬರೋ ರೀತಿ ಮಾಡಿ ಎಲ್ಲ ಈ ಫೈಟಿಂಗ್ ಎಲ್ಲ ಯಾಕೆ ಬೇಕು? ಬೇಡ, ಬಿಟ್ಟುಬಿಡು. ಇದನ್ನು ಈ ಬ್ರಹ್ಮದೇವರ ಈ ಉಪದೇಶವನ್ನು ಪೃಥು ಮಹಾರಾಜ ಸ್ವೀಕಾರ ಮಾಡಿ, ಸರಿ ನನಗೆ ಇಂದ್ರ ಪದವಿ ಏನೋ ನಾನು ಸೆಂಚುರಿ ಬಾರಿಸಬೇಕು, ಇದೆಲ್ಲ ಏನು ಬೇಡ, ಅದನ್ನು ಬಿಟ್ಟುಬಿಡ್ತಾನೆ. ಆತ ಪೃಥು ಈ ರೀತಿ ಬ್ರಹ್ಮದೇವರ ಮಾತನ್ನು ಕೇಳಿ ಅದನ್ನು ಯಜ್ಞವನ್ನು ಮಾಡೋದನ್ನು ನಿಲ್ಲಿಸಿದ್ದ ಕಾರಣ ಭಗವಂತನಿಗೆ ಅವನ ಮೇಲೆ ಸಂತೃಪ್ತಿಯಾಗಿ ನಂತರ ಅವನಿಗೆ ದರ್ಶನವನ್ನು ಕೂಡ ಕೊಡೋದು. ಹೀಗೆ ಅರ್ಥ ಮಾಡ್ಕೋಬೇಕು ನಾವು. ಅಲ್ಟಿಮೇಟ್ಲಿ ನಮಗೇನು ಬೇಕು ಇಲ್ಲಿ ಹೇಳೋದು, ಇದನ್ನೇ ಕರ್ದಮ ಮುನಿಗಳು ದೇವಹೂತಿಗೆ ಕೊಡಲಿಕ್ಕೆ ಹೊರಟಿರೋದು ಭಗವತ್ ಪ್ರೇಮ. ಇದು ಸಾಮಾನ್ಯವಾದದ್ದಲ್ಲ. ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತದಲ್ಲಿ ಈ ಒಂದು ವಾಕ್ಯ ಇದೆ. ವೇದ ಶಾಸ್ತ್ರ ಕಹೆ ಸಂಬಂಧ ಅಭಿಧೇಯ ಪ್ರಯೋಜನ, ಕೃಷ್ಣ ಭಕ್ತಿ ಪ್ರೇಮ ತೀನ ಮಹಾಧನ. ಎಲ್ಲ ವೇದಶಾಸ್ತ್ರಗಳು ಏನು ಹೇಳುತ್ತೆ? ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ ಜ್ಞಾನ ಬೇರೆ ಬೇರೆ ರೀತಿ ಹಲವಾರು ಬಗೆಗಳಲ್ಲಿದೆ. ಮೊದಲನೇದು ಯಾವುದು? ಸಂಬಂಧ. ನಮ್ಮ ಮತ್ತು ಭಗವಂತನೊಂದಿಗಿನ ಸಂಬಂಧ ಏನು? ಈ ಎಲ್ಲವನ್ನು ನಾವು ಭಗವದ್ಗೀತೆ 1ರಿಂದಲೇ ಇವೆಲ್ಲವನ್ನೂ ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬಹುದು. ಬೇರೆ ಎಲ್ಲ ಶಾಸ್ತ್ರಗಳಲ್ಲಿ, ಹಲವಾರು ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಅಲ್ಲಿರುವ ಎಲ್ಲ ಜ್ಞಾನದ ಒಂದು ಸಾರಾಂಶ ನಾವು ಭಗವದ್ಗೀತೆಯಲ್ಲೇ ಕಾಣುತ್ತೇವೆ. ಇಲ್ಲಿ ಸಂಬಂಧ ಜ್ಞಾನ ಭಾಳ ಕ್ಲಿಯರಾಗಿ ಭಗವಂತ ಹೇಳಿದ್ದಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಎಲ್ಲ ಜೀವಿಗಳು ಕೂಡ ನನ್ನ ಅಂಶ. ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮನಸ್ಸು ಸೇರಿ ಈ ಎಲ್ಲ 5 ಇಂದ್ರಿಯಗಳು ಇದರ ಒಂದು ದೇಹದಲ್ಲಿ ಈಗ ಬಂಧಿತನಾಗಿ ಏನು ಕಷ್ಟ, ನೋವು ಇದಕ್ಕೆ ಒಳಗಾಗಿದ್ದಾನೆ ಈ ಭೌತಿಕ ಜಗತ್ತಿನಲ್ಲಿ. ಪಿತಾಹಂ ಅಸ್ಯ ಜಗತೋ ಮಾತಾ ದಾತ ಪಿತಾಮಹ. ಎಲ್ಲ ಜೀವಿಗಳ ಮಾತಾ, ಪಿತಾಮಹ, ಧಾತ ನಾನೇ ಅಂತ ಕೃಷ್ಣ ಸ್ಪಷ್ಟಪಡಿಸ್ತಾನೆ. ಇದು ನಮ್ಮ ಮತ್ತು ಭಗವಂತನ ಜೊತೆ ಇರುವಂಥ ಒಂದು ಸಂಬಂಧ. ಪ್ರತಿಯೊಂದು ಜೀವಿ ಕೂಡ ಈಗ ಬೇರೆ ಬೇರೆ ದೇಹಗಳನ್ನು ಪಡ್ಕೊಂಡಿರ್ಬೋದು. ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಒಂದು ಈ ಕೀಟಗಳು, ಇರುವೆಯೋ ಏನೇ ಇರಬಹುದು, ಎಲ್ಲವೂ ಕೂಡ ಆತ್ಮ. ಆ ಎಲ್ಲ ಆತ್ಮವೂ ಕೂಡ ಪರಮಾತ್ಮನ ಜೊತೆ ಒಂದು ಸಂಬಂಧ ಇದೆ. ಆದರೆ ಆ ಸಂಬಂಧವನ್ನು ಈಗ ನಾವೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಮರೆತು ಬಿಟ್ಟಿದ್ದೇವೆ. ಈ ಸಂಬಂಧವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಭಗವಂತ ಮತ್ತೆ ಮತ್ತೆ ಬೇರೆ ಬೇರೆ ಅವತಾರಗಳನ್ನು ತಗೊಂಡು ಬರ್ತಿರ್ತಾನೆ. ಇದು ಸಂಬಂಧ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತ. ಭಗವಂತನೇ ಸಪ್ರಭವ, ಎಲ್ಲವಕ್ಕೂ ಕೂಡ ಮೂಲ ಅವನೇ, ಎಲ್ಲವೂ ಕೂಡ ಅವನಿಂದಲೇ ಹೊರಹೊಮ್ಮಿದ್ದು. ಈ ರೀತಿಯಾಗಿ ಭಗವಂತನ ಸ್ಥಾನವನ್ನು ಅರ್ಥ ಮಾಡಿಕೊಂಡಂತಹ ಒಬ್ಬ ಭಕ್ತ ಬುಧ ಎಲ್ಲ ಸರಿಯಾಗಿ ತಿಳ್ಕೊಂಡು ಭಾವ ಸಮನ್ವಿತ, ಸಂಪೂರ್ಣ ವಿತ್ ಆಲ್ ಅಟೆನ್ಷನ್, ವಿತ್ ಫುಲ್ ಆಫ್ ಹಿಸ್ ಹಾರ್ಟ್, ಅವನು ಹೃತ್ಪೂರ್ವಕವಾಗಿ ಏನು ಮಾಡ್ತಾನೆ? ಭಜಂತೆ ಮಾಂ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಅದೇ ಅಭಿಧೇಯ. ಎರಡನೆಯದು ಸಂಬಂಧ. ಅಭಿಧೇಯ ಅಂದರೆ ಎಕ್ಸಿಕ್ಯೂಷನ್. ಈ ಮರೆತಂತಹ ಸಂಬಂಧವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಏನನ್ನು ಆತ ಮಾಡ್ತಾನೆ? ಆ ಎಲ್ಲ ಚಟುವಟಿಕೆಗಳು ಕೂಡ ನಾವು ಅಭಿಧೇಯ ಅಂತ ಹೇಳ್ತೇವೆ. ಈ ಅಭಿಧೇಯದಲ್ಲಿ ಹಲವಾರು ಶಾಸ್ತ್ರಗಳಲ್ಲಿ ಏನು ಫ್ರಮ್ ದಿ ಲೋಯೆಸ್ಟ್ ರಂಗ್ ಅಥವಾ
ಏನು ಎಷ್ಟೆಲ್ಲ ಜೀವಿಗಳು ಭಗವಂತನಿಂದ ಅಷ್ಟು ವಿಮುಖನಾಗಿರ್ತಾರೆ, ದೂರ ಹೋಗಿರ್ತಾರೆ. ಹೇಗೋ ಏನೋ ಸ್ಟೆಪ್ ಬೈ ಸ್ಟೆಪ್, ಹಂತ ಹಂತವಾಗಿ ಅವರನ್ನು ಮತ್ತೆ ಭಗವಂತನ ಬಳಿ ಕರ್ಕೊಂಡು ಬರೋದಕ್ಕೆ ಒಂದು ಪ್ರಯತ್ನ ಇದೆ ಶಾಸ್ತ್ರಗಳಲ್ಲಿ. ಕೆಲವರಿಗೆ ಏನು ಬೇರೆ ದೇವಿ ದೇವತೆಗಳ ಆರಾಧನೆಯನ್ನು ಕೂಡ ರೆಕಮೆಂಡ್ ಮಾಡೋದಿದೆ. ಇನ್ನು ಕೆಲವರಿಗೆ ಏನು ಜ್ಞಾನ ಯೋಗ, ಹಠಯೋಗ, ಧ್ಯಾನ, ಅವರಿಗೆ ಬೇರೆ 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 ಇನ್ಕ್ಲಿನೇಷನ್ ಇರುತ್ತೆ, ಆಸಕ್ತಿ ಇರುತ್ತೆ. ಆ ಆಸಕ್ತಿಯ ಮೂಲಕ ಒಂದು ಕಟ್ಟುಪಾಡಿನಲ್ಲಿ ಅವರು ವೇದಗಳ ಒಂದು ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡಿಕೊಂಡು ಹಂತ ಹಂತವಾಗಿ ಅವರು ಹೇಗೆ ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಳ್ಬಹುದು, ಇದೇ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತಹ ವಿವರಣೆ. ಪ್ರಾರಂಭಿಕ ಹಂತದಲ್ಲಿ ನಾವು ಹೇಳ್ತೇವೆ ಹೇಗೆ 4 ಕ್ಯಾಟಗರಿ. ಪ್ರಾರಂಭಿಕ ಹಂತದಲ್ಲಿ ಎಷ್ಟೋ ಜನ ಭಗವಂತನ ಬಳಿ ಬರ್ತಾರೆ, ಆದರೆ ಅವರ ಉದ್ದೇಶ ಇಂಟೆನ್ಷನ್ ಏನಿರುತ್ತೆ, ಕೆಲವೊಮ್ಮೆ ಭಯ ಇರುತ್ತೆ. ನಾನು ದೇವರಿಂದ ಆರಾಧನೆ ಮಾಡದೇ ಇದ್ದರೆ, ಏನೋ ಪೂಜೆ ಮಾಡದೇ ಇದ್ದರೆ ಏನೋ ಕೆಟ್ಟದಾಗ್ಬಿಡುತ್ತೆ ನನಗೆ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡದೇ ಇದ್ದರೆ ಏನೋ ಭಯ ಏನೋ ಆಗಿಬಿಡುತ್ತೆ, ನಮ್ಮ ಮನೇಲಿ ಎಲ್ಲರೂ ಮಾಡಿ, ನಮ್ಮ ತಂದೆ ನಮ್ಮ ಅಜ್ಜ ಎಲ್ಲ ತಲತಾಲದಿಂದ ಮಾಡ್ಕೊಂಡು ಬರ್ತಿದ್ದಾರೆ, ಈಗ ನಿಲ್ಲಿಸ್ಬಿಟ್ರೆ ಏನೋ ಆಗಿಬಿಡುತ್ತೆ ಅನ್ನೋ ಭಯದಿಂದ ಮುಂದುವರಿಸ್ತಾರೆ. ಅವರಿಗೆ ಭಗವಂತ ಯಾರು, ನಾನು ಯಾತಕ್ಕೆ ಇದನ್ನು ಮಾಡಬೇಕು, ಆ ಜ್ಞಾನ ಇಲ್ಲದೇ ಇರಬಹುದು. ಅದೇನು ಲೋಯೆಸ್ಟ್ ಲೆವೆಲ್. ಇನ್ನು ಮುಂದುವರೆದವರು ಕೆಲವರು ಭಯ, ಆಶಾ ಅಂದರೆ ಡಿಸೈರ್, ಮೆಟೀರಿಯಲ್ ಡಿಸೈರ್. ಈ ಭೌತಿಕ ಜಗತ್ತಿನಲ್ಲಿ ನನಗೇನೋ ಬೇಕು, ಆಸೆ ಇದೆ, ಆದರೆ ಏನು ಮಾಡೋದು, ನನಗೆ ಅಷ್ಟು ಶಕ್ತಿ ಇಲ್ಲ, ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳಿಕ್ಕೆ ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ. ಆದರೆ ಭಗವಂತನಿಗೆ ಆ ಶಕ್ತಿ ಇದೆ. ಹಾಗಾಗಿ ಹೇಗೋ ಸ್ವಲ್ಪ ಹೋಗಿ ಬಾಳೆಹಣ್ಣು ತೆಂಗಿನಕಾಯಿ ಅರ್ಪಣೆ ಮಾಡಿ ಏನೋ ಸ್ವಲ್ಪ ಪೂಜೆ ಮಾಡಿಸಿ ಏನೋ ಆಶೀರ್ವಾದ ಪಡ್ಕೊಂಡು ನನ್ನ ಎಲ್ಲ ಆಕಾಂಕ್ಷೆಗಳನ್ನು ನಾನು ಈಡೇರಿಸ್ಕೊಡುತ್ತೇನೆ. ಸರಿ, ಇದು ಅದಕ್ಕಿಂತ ಇನ್ನೂ ಉನ್ನತವಾದದ್ದು. ಅಟ್ಲೀಸ್ಟ್ ಏನೋ ಒಂದು ಮೆಟೀರಿಯಲ್ ಡಿಸೈರ್ ಇದೆ, ಆಸೆ ಇದೆ, ಅದನ್ನು ಈಡೇರಿಸ್ಕೊಳ್ಳಿಕ್ಕಾದರೂ ಭಗವಂತನ ಬಳಿ ಬರ್ತಾ ಇದ್ದಾನೆ, ಇದು ಒಳ್ಳೆಯದೇ. ಇನ್ನೆಲ್ಲೋ ಹೋಗಿ ಇನ್ನೇನೋ ಕೆಟ್ಟ ಕೆಲಸ ಮಾಡ್ತಿಲ್ಲ, ಇದು ಒಳ್ಳೆಯದೇ. ಆದರೆ ಅದೇ ಉತ್ಕೃಷ್ಟವಾದದ್ದಲ್ಲ, ಹೈಯೆಸ್ಟ್ ಅಲ್ಲ. ಅದಕ್ಕಿಂತ ಇನ್ನೂ ಉತ್ತಮವಾದದ್ದು ಕರ್ತವ್ಯ ಬುದ್ಧಿ, ಆ್ಯಸ್ ಅ ಮ್ಯಾಟ್ರ್ ಆಫ್ ಡ್ಯೂಟಿ. ಕರ್ತವ್ಯ, ಓ ಭಗವಂತ ನನಗೆ ಎಲ್ಲ ಕೊಟ್ಟಿದ್ದೀಯಾ, ಈ ರೀತಿಯ ಒಂದು ಕೃತಜ್ಞತಾ ಭಾವದಿಂದ, ಥ್ಯಾಂಕ್ಸ್ ಗಿವಿಂಗ್, ಈ ಒಂದು ಭಾವದಿಂದ ಭಗವಂತನಿಗೆ ಬಂದು ಏನೊಂದು ಅರ್ಪಣೆಯನ್ನು ಮಾಡೋದು, ನಿವೇದಿಸೋದು, ನಮಸ್ಕಾರಗಳನ್ನು ಸಲ್ಲಿಸೋದು, ಈ ರೀತಿಯಾಗಿ ಈ ಎಲ್ಲದಕ್ಕಿಂತ ಉತ್ಕೃಷ್ಟವಾದ ಹಂತ ಭಕ್ತಿ ಸೇವೆ ಮಾಡೋದರಲ್ಲಿ ಪ್ರೇಮ, ಭಗವತ್ ಪ್ರೇಮವನ್ನು ಸಂಪಾದನೆ ಮಾಡೋದು, ಪ್ರೇಮಪೂರಿತವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದು. ನನಗೆ ಹೇಗೆ ಬೇಕೋ, ನನಗೇನೋ ಬೇಕು, ಈ ಒಂದು ಅಭಿಲಾಷೆ ಇದೆಲ್ಲವನ್ನು ಕೂಡ ತ್ಯಾಗ ಮಾಡಿ ಭಗವಂತನಿಗೆ ಏನು ಬೇಕು, ಅವನ ಸೇವೆ ಹೇಗೆ ಮಾಡಬೇಕು, ಏನನ್ನು ಮಾಡಿದ್ರೆ ಅವನಿಗೆ ಸಂತೋಷ ಆಗುತ್ತೆ, ಈ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ಅವನ ಸೇವೆಯಲ್ಲಿ ತೊಡಗೋದು. ದಿಸ್ ಇಸ್ ದಿ ಹೈಯೆಸ್ಟ್. ಪ್ರೇಮ ಪುಮಾರ್ಥೋ ಮಹಾನ್, ಇದೇ ಆ ಪಂಚಮ ಪುರುಷಾರ್ಥ ಚೈತನ್ಯ ಮಹಾಪ್ರಭು ಹೇಳೋದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲದಕ್ಕೂ ಕೂಡ ಮಿಗಿಲಾಗಿ ಇರುವಂತಹ ಒಂದು ವಸ್ತು ಈ ಭಗವತ್ ಪ್ರೇಮ ಅಥವಾ ಕೃಷ್ಣ ಪ್ರೇಮ ಅಂತ ಹೇಳ್ತಾರೆ. ಸೊ ಇದನ್ನು ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ, ತೀನ ಮಹಾಧನ. In the Vedic literatures, Krishna is the central point of attraction and his service is our activity. To attain the platform of love of Krishna is life's ultimate goal. Therefore, Krishna's service and love of Krishna are the 3 great riches of life. ಜೀವನದಲ್ಲಿ ಇನ್ನು ಯಾವುದೋ ದೊಡ್ಡ ಒಂದು ಉಡುಗೊರೆ, ಗಿಫ್ಟ್ ಅಥವಾ ಕಾಣಿಕೆ ಕೊಡೋದು ಏನಿಲ್ಲ. ಎಲ್ಲದಕ್ಕಿಂತ ಮಹಾಧನ ಚೈತನ್ಯ ಚರಿತಾಮೃತದಲ್ಲಿ ಹೇಳೋದು ಈ 3: ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ. ಮೊದಲು ಸಂಬಂಧ ಕೃಷ್ಣ ಯಾರು ಅಂತ ಅರ್ಥ ಮಾಡಿಕೊಳ್ಳೋದು,
ಮತ್ತು ಅವಿಧೇಯ, ನಾವು ಮರೆತಂತಹ ಸಂಬಂಧವನ್ನು ಮತ್ತೆ ಸ್ಥಾಪನೆ ಮಾಡಲಿಕ್ಕೆ, ಮರುಸ್ಥಾಪನೆ ಮಾಡಲಿಕ್ಕೆ, ಟು ರೀಎಸ್ಟಾಬ್ಲಿಷ್ ಅವರ್ ಲಾಸ್ಟ್ ರಿಲೇಷನ್ಶಿಪ್, ಅದಕ್ಕೆ ಏನು ಬೇಕು ಆ ಎಲ್ಲವನ್ನು ಕೂಡ ಮಾಡೋದು. ನೋಡಿ, ನಾವು ಈ ಹಂತದಲ್ಲೇ ಇದ್ದೇವೆ. ನಾವೆಲ್ಲ ಸಾಧಕರು. ಗುರುಗಳು ನಮಗೆ ಕೊಟ್ಟಂತಹ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ತತ್ ಕರ್ಮ ಪ್ರವರ್ತನಾತ್, ಉತ್ಸಾಹ ನಿಶ್ಚಯ ಧೈರ್ಯ ತತ್ ಕರ್ಮ ಪ್ರವರ್ತನಾತ್. ಉತ್ಸಾಹದಿಂದ ನಾವು ಹೊರಗಡೆ ಪ್ರಪಂಚದಲ್ಲಿ ಏನನ್ನೋ ಸಾಧಿಸಬೇಕು ಅಂದರೆ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತೇವೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚು ಉತ್ಸಾಹದಿಂದ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಮಾಡಬೇಕು, ಜಪ ಮಾಡಬೇಕು, ರೀಡಿಂಗ್ ಅಧ್ಯಯನ ಮಾಡಬೇಕು, ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಮತ್ತು ನಿಶ್ಚಯ, ವಿತ್ ಗ್ರೇಟ್ ಡಿಟರ್ಮಿನೇಷನ್. ಆ ಕಥೆಯನ್ನು ನೆನಪು ಮಾಡಿಕೊಳ್ಬೇಕು. ಒಂದು ಸಣ್ಣ ಗುಬ್ಬಿ ತನ್ನ ಮೊಟ್ಟೆಗಳನ್ನು ಸಮುದ್ರ ತಗೊಂಡು ಹೋಗ್ಬಿಟ್ಟಿದೆ. ಹೇಗೋ ಏನೋ ಮತ್ತೆ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಏನು ಮಾಡುತ್ತೆ, ಆ ಸಮುದ್ರವನ್ನೇ ನಾನು ಖಾಲಿ ಮಾಡ್ತೇನೆ, ಈ ರೀತಿಯಾಗಿ ಒಂದು ಸಣ್ಣ ಗುಬ್ಬಿ ದೊಡ್ಡ ಸಮುದ್ರವನ್ನು ನಾನು ಖಾಲಿ ಮಾಡ್ತೇನೆ ಅಂತ ಕೆಲಸ ಚಾಲು ಮಾಡಿಕೊಳ್ಳುತ್ತೆ. ಎಲ್ಲ ಆಗಬೇಕು ಅದಕ್ಕೆ, ಆದರೂ ಇಲ್ಲ, ನಾನು ಮಾಡಿಯೇ ತೀರ್ತೇನೆ. ಈ ಒಂದು ಛಲ ಅಥವಾ ಒಂದು ಡಿಟರ್ಮಿನೇಷನ್, ನಿಶ್ಚಯ, ಇದಿದ್ದ ಕಾರಣ ಗರುಡ ಪಕ್ಷಿ ಅವನನ್ನು ನೋಡಿ ಅಯ್ಯೋ ಅವನಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಗರುಡ ಬಂದು ಸಮುದ್ರ ದೇವನಿಗೆ ಹೇಳೋದು, ನೀನು ಅವನು ಗುಬ್ಬಿಯ ಮೊಟ್ಟೆಗಳನ್ನು ಕೊಡಬೇಕು, ಇಲ್ಲಾಂದರೆ ನಾನು ಏನನ್ನು ಖಾಲಿ ಮಾಡಬೇಕಾಗತ್ತೆ ಅಂತ. ಹಾಗೆ ಹೆದರ್ಕೊಂಡು ಆ ಗುಬ್ಬಿಗೆ ಏನು ಬೇಕೋ ಸಿಕ್ತು. ಗುಬ್ಬಿಯ ಶಕ್ತಿಯಿಂದ ಅದು ಸಿಕ್ಕಿದ್ದಲ್ಲ, ಆದರೆ ಅದಕ್ಕೆ ಇದ್ದಂತಹ ಡಿಟರ್ಮಿನೇಷನ್, ನಿಶ್ಚಯ, ಇದರಿಂದ ಏನು ಭಗವಂತ ಅವನ ಭಕ್ತರ ಅನುಗ್ರಹ ಆದಾಗ ನಾವು ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದುಕೊಂಡಿದ್ದನ್ನು ಸಾಧಿಸ್ಲಿಕ್ಕೆ ನಮಗೂ ಸಾಧ್ಯ ಆಗುತ್ತೆ, ಅವರ ಅನುಗ್ರಹ ಇದ್ದಾಗ. ಅದೇ ರೀತಿ ನಿಶ್ಚಯ, ಧೈರ್ಯ ಮತ್ತು ಪೇಷನ್ಸ್. ಇಂದೇನೋ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಇನ್ನು ನಾಳೆ ಅಷ್ಟರಲ್ಲಿ ನನಗೆ ಸಿಗಬೇಕು ಏನೋ, ಈ ರೀತಿ ಇರೋದಿಲ್ಲ. ಇವತ್ತು ಬೀಜ ಬಿತ್ತಿದ್ದೇವೆ ಅಂದರೆ ಕೆಲವು ದಿನಗಳು, ಕೆಲವು ತಿಂಗಳುಗಳು ಅಥವಾ ಕೆಲವು ವರ್ಷಗಳು ಬೇಕಾಗುತ್ತೆ. ಮರ ಒಂದು ಹಣ್ಣು ಬಿಡಬೇಕಂದ್ರೆ ಈ ರೀತಿ ನಮಗೆ ಪೇಷನ್ಸ್ ಬೇಕಾಗುತ್ತೆ. ತತ್ ಕರ್ಮ ಪ್ರವರ್ತನ. ಅಲ್ಲಿಯ ತನಕ ನಮಗೆ ಗುರುಗಳು ಕೊಟ್ಟಂತಹ ಉಪದೇಶಗಳನ್ನು ಚಾಚು ತಪ್ಪದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇದನ್ನು ಮಾಡಿದಾಗ ನಾವು ಕೂಡ ಇಲ್ಲಿ ದೇವಹೂತಿಗೆ ಕರ್ತಮುನಿಗಳು ಕೊಡ್ತಿದ್ದಾರೆ ಭಗವತ್ ಪ್ರೇಮವನ್ನು. ಅಂತಹ ಭಗವತ್ ಪ್ರೇಮವನ್ನು ನಾವು ಕೂಡ ನಮ್ಮ ಗುರುಗಳ ಅನುಗ್ರಹದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೆ ಕಿ.